ಹಲೋ ಹಾಯ್ ಫ್ರೆಂಡ್ಸ್, ವಾಣಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನೋಡಿ ನಾವು ನಾಗರ ಪಂಚಮಿಗೆ ವಿಶೇಷವಾದ ಉಂಡೆ ಮಾಡಿ ತೋರಿಸ್ತಾ ಇದ್ದೀವಿ. ಅದು ಯಾವ ಉಂಡೆ ಅಂದರೆ ತಂಬಿಟ್ಟು ಉಂಡೆ. ಅದನ್ನು ಯಾವ ಥರ ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಇದು ವಿಶೇಷವಾದ ನಾಗಪ್ಪಗೆ ಇದು ವಿಶೇಷವಾದ ಉಂಡೆ. ಇದನ್ನೇ ಇಟ್ಟು ನೈವೇದ್ಯ ಮಾಡೋದೆಲ್ಲ ಮಾಡ್ತೀವಿ. ನಾವು ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಫಸ್ಟಿಗೆ ನೋಡಿ, ಪುಟಾಣಿ ತೊಗೊಂಡ್ರೆ ಮಾಡೋ ಉಂಡೆ ಇದು. ಅದಕ್ಕೆ ನಾವು ಪುಟಾಣಿ ತೋರಿಸ್ತಿದ್ದೀನಿ. ಪುಟಾಣಿ ತೊಗೊಂಡು ಮಿಕ್ಸಿಯಲ್ಲಿ ಮಾಡ್ಕೋಬೇಕು. ನಾವು 1 kg ಅಷ್ಟು ಉಂಡೆ ಮಾಡಿದ್ದೀನಿ. ಅದು ಫುಲ್ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಫುಲ್ ಈ ಥರ ಏನು ಉಂಡೆ ಇದೆಲ್ಲ, ಇದು ಪುಟಾಣಿ ಇದೆಲ್ಲ ತೊಗೊಂಡದನ್ನು ಈ ಥರ ಫುಲ್ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ಪುಟಾಣಿ ಹಿಟ್ಟು ಥರ ಆಗಬೇಕು. ಅದು ಮಿಕ್ಸಿಯಲ್ಲೇ ಮಾಡ್ಕೊಬೋದು. ಅದೇನಲ್ಲಿ ಗಿರಣಿಯಲ್ಲಿ ಹಾಕ್ಸ್ಬೇಕಂತೇನಿಲ್ಲ, ಮನೆಯಲ್ಲಿ ಮಿಕ್ಸಿ ಮಾಡ್ಕೊಂಡ್ರೆ ಬರುತ್ತೆ. ನೋಡಿ, ಈ ಥರ ಫುಲ್ ಹಿಟ್ಟು ಮಾಡಿಕೊಂಡು ಆಮೇಲೆ 1 kg ಪುಟಾಣಿ ಹಿಟ್ಟಿಗೆ 1 kg ಬೆಲ್ಲ ತೊಗೊಂಡಿನಿ. ಆಮೇಲೆ ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಒಣಕೊಬ್ಬರಿ, ಏಲಕ್ಕಿ, ಲವಂಗ, ತುಪ್ಪ, ಇಷ್ಟು ಐಟಮ್ ಬೇಕು ಅದಕ್ಕೆ. ಏಲಕ್ಕಿ ಲವಂಗನ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಇವಾಗ ನೋಡಿ, 1 kg ಪುಟಾಣಿಗೆ 1 kg ಬೆಲ್ಲನೇ ತೊಗೊಂಡಿದ್ದೀನಿ. ಮತ್ತು ನಾನು ನಂದಿನಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಅಂದರೆ ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ, ಬಾಯಲ್ಲಿ ಸ್ಮೂತ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ನೋಡಿ, ಏಲಕ್ಕಿ ಲವಂಗ ಎಲ್ಲ ಪೌಡ್ರ್ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್, ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಣಕೊಬ್ಬರಿ ಎಲ್ಲ ಹುರ್ಕೋಬೇಕು. ಬುಟ್ಟಿಯಲ್ಲಿ ಹಾಕಿ ಒಣಕೊಬ್ಬರಿ ಎಲ್ಲ ಮೊದಲು ಹುರಿದಿಟ್ಕೋಬೇಕು. ನೋಡಿ, ಈ ಥರ ಎಲ್ಲ ಸ್ವಲ್ಪ ಒಣಕೊಬ್ಬರಿ ಬಿಸಿ ಆಗೋ ತನಕ ಫುಲ್ ಹೊತ್ತಿಸ್ಕೋಬಾರ್ದು, ಸ್ವಲ್ಪ ಜಸ್ಟ್ ಬಿಸಿ ಆದರೆ ಸಾಕು. ನೋಡಿ, ಈ ಥರ ಒಣಕೊಬ್ಬರಿ ಹುರಿದು ರೆಡಿ ಇಟ್ಕೋಬೇಕು ಮೊದಲಿಗೆಲ್ಲ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇದು ನಾಗಪ್ಪ ನಾವು ಪಂಚಮಿ ದಿನಾನೇ ಮಾಡ್ತೀವಿ, ಮತ್ತು ಉಳ್ಕೆ ಟೈಮೆಲ್ಲ ಮಾಡಲ್ಲ. ಆಮೇಲೆ ಇದು ಮಂಗಳ ಗೌರಿ ಹಬ್ಬಕ್ಕೂ ಬರುತ್ತೆ. ಆರತಿ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಇದನ್ನು ಸಣ್ಣ ಸಣ್ಣ ಒಂದು 8-9 ಉಂಡೆ ಮಾಡೋ ಇಟ್ಟುಕೊಂಡು ಆರತಿಗೂ ಯೂಸ್ ಮಾಡ್ತಾರೆ. ತುಂಬ ಟೇಸ್ಟು ಹಾಗೆ ಇರುತ್ತೆ, ಟೇಸ್ಟಾಗಿರುತ್ತೆ. ಆಮೇಲೆ ಅದ್ರಾಗೂ ನಾಗರ ಪಂಚಮಿಗೆ ಇದು ವಿಶೇಷವಾದ ಉಂಡೆ ಅಂತಲೇ ಕರೀತಾರೆ. ಇದಕ್ಕೆ ತಂಬಿಟ್ಟು ಅಂತಾರೆ ಇದಕ್ಕೆ. ಇದನ್ನು ಒಂದು ದೇವ್ರಿಗೆ ಏರ್ಸೋಕ್ಕೆ ನೈವೇದ್ಯಕ್ಕೆಲ್ಲ ಮಾಡ್ತೀವಿ. ನೋಡಿ, ಈ ಥರ ಎಲ್ಲ ನಾವು ಈ ಕಡೆ ರೆಡಿ ಮಾಡಿಟ್ಕೊಂಡಿದ್ದೀವಿ. ಪುಟಾಣಿ ಪೌಡ್ರ್ ಇತ್ತಲ್ಲ, ಅದಕ್ಕೆ ಒಣಕೊಬ್ಬರಿ ಎಳ್ಳು ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈ ಕಡೆ ಬೆಲ್ಲ ಕರಗಿಸ್ಲಿಕ್ಕೆ ಹಾಕಬೇಕು. ಬೆಲ್ಲ ಮುಳುಗುವಷ್ಟೇ ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಸ್ವಲ್ಪ ಬೆಲ್ಲ ಪಾಕ ಬೇಕಲ್ಲ, ಇದಕ್ಕೇನು ಜಾಸ್ತಿ ಗಟ್ಟಿ ಪಾಕ ಅಂತ ಏನಿರೋಂಗಿಲ್ಲ, ಸ್ವಲ್ಪ ತಿಳಿ ಪಾಕ ಆದರೆ ಸಾಕು. ನೋಡಿ, ಸ್ವಲ್ಪ ತುಪ್ಪ ಹಾಕಿ ಒಂಚೂರು ನೀರು ಹಾಕಿ ಅದನ್ನು ಪಾಕ ಮಾಡೋಕ್ಕಿಟ್ಟು ಈ ಕಡೆ ಪುಟಾಣಿ ಪೌಡ್ರಿಗೆ ಎಳ್ಳು, ಆಮೇಲೆ ಇದೇನು ಕೊಬ್ಬರಿ ಹುರ್ಕೊಂಡಿದ್ವಲ್ಲ ಒಣಕೊಬ್ಬರಿ ಅದು, ಆಮೇಲೆ ಏಲಕ್ಕಿ ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ಏಲಕ್ಕಿ ಲವಂಗದ್ದು. ನೋಡಿ, ಆ ಪೌಡರ್ ಹಾಕ್ಬೇಕು. ಅದಕ್ಕೆ ಏಲಕ್ಕಿ ಲವಂಗಕ್ಕೆ ಪೌಡ್ರ್ ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕಿ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಅನಿಸುತ್ತೆ. ನಾವು ಹಾಗೆ ಮಾಡ್ಕೊಂಡಿದ್ವಿ. ಏಲಕ್ಕಿ ಲವಂಗಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡಿಟ್ಕೊಳ್ಳೋದು. ಇದಕ್ಕೆ ಹಾಕಿ ರೆಡಿ ಇಟ್ಕೊಂಡಿವಿ. ಬೆಲ್ಲ ಪಾಕ ಆಗಬೇಕು. ಪಾಕ ಹೇಳಿದ್ನಲ್ಲ, ಅಷ್ಟು ಗಟ್ಟಿ ಪಾಕ ಏನಿರೋಂಗಿಲ್ಲ, ಸ್ವಲ್ಪ ತಿಳಿ ಪಾಕ ಆದ್ರೆ ಸಾಕೋದು. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ಮಾಡ್ತಿದ್ದಾರೆ ಉಂಡೆ ಎಲ್ಲ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಟೇಸ್ಟಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಅದ್ರ ಮೊದಲೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಅದೇನು ಪೌಡರ್ ಎಳ್ಳು ಎಲ್ಲ ಮಿಕ್ಸ್ ಕುದಿಸಿರ್ತೀವಲ್ಲ, ಎಳ್ಳು ಒಣಕೊಬ್ಬರಿ ಅದನ್ನೆಲ್ಲ ಪುಟಾಣಿ ಪುಡಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನಾವು ಪಾಕ ಹಾಕ್ತಾ ಉಂಡೆ ಕಟ್ಕೊತಾ ಹೋಗೋದು. ನೋಡಿ, ಇದು ಈಸಿ ಇದೆ, ಅಂಥ ಪರಿ ಏನು ಇದು ಇಲ್ಲ. ಭಾಳ ಈಸಿಯಾಗಿ ಮಾಡ್ಕೋಬೋದು ಉಂಡೆ, ಅದೇನಿಲ್ಲ. ಯಾರಿಗೆ ಬರಲ್ಲ ಅನ್ನೋರ್ಸ್ತಾ ಮಾಡ್ಕೊಳ್ಳೋ ಥರ ಇದೆ. ಚೆನ್ನಾಗಿ ಅನಿಸುತ್ತೆ, ಟೇಸ್ಟು ಅನಿಸುತ್ತೆ. ನಾವು ಪಂಚಮಿ ಬಂದರೆ ಫಸ್ಟ್ ಮಾಡೋ ಉಂಡೆನೇ ಇದು, ತಂಬಿಟ್ಟು ಉಂಡೆ. ಆಮೇಲೆ ಶೇಂಗಾ ಉಂಡೆ ಅಂತ ಮಾಡ್ತೀವಿ. ಆಮೇಲೆ ಚಿಗಳಿ ಅಂತ ಎಳ್ಳಿನ ಉಂಡೆ ಎಲ್ಲ ಮಾಡೋದಿರುತ್ತೆ. ನಾನು ನಿಮಗೆ ಇವತ್ತು ಅದು ಎಲ್ಲ ತೋರಿಸ್ಬೇಕಂದ್ರೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾಯಿದ್ದೀನಿ. ಇದಾದ ತಕ್ಷಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇಂಗಾ ಉಂಡೆನೂ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಬೆಲ್ಲ ಸ್ವಲ್ಪ ತುಪ್ಪ ಎಲ್ಲ ಹಾಕಿ. ನೋಡಿ, ಇವಾಗ ಬೆಲ್ಲ ಇನ್ನೂ ಎಲ್ಲ ಕರಗಬೇಕು. ಅದು ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಇಲ್ಲ ಹೆಚ್ಚಾಕಿನೂ ಹಾಕ್ಬೋದು, ಇಲ್ಲ ಸಣ್ಣಗೆ ಕುಟ್ಟಿ ಹಾಕಿದ್ದೀನಿ. ಕರಗಬೇಕು. ಈಗ ಅದೆಲ್ಲ ಬೆಲ್ಲ ಕರಗೋ ತನಕನೂ ನಾವು ಬಿಡಬೇಕು. ಬೆಲ್ಲ ಕರಗಿದ್ಮೇಲೆ ಆಮೇಲೆ ನೋಡಿ, ಬೆಲ್ಲ ಎಲ್ಲ ಕರಗ್ತು ಈ ಥರ ಆಗಬೇಕು. ಭಾಳ ಗಟ್ಟಿ ಪಾಕ ಏನು ಬೇಡ, ಒಂದು ನೀರು ಪಾಕ ಆದರೂ ಸಾಕು. ನೋಡಿ, ತೋರಿಸ್ತಾ ಇದ್ದಾರೆ ಮಮ್ಮಿ ಯಾವ ಥರ ಆಗಬೇಕಂತ. ಇಷ್ಟು ಅಂಟ್ಕೊಂಡ್ರೆ ಸಾಕಿದು. ಈಸಿ ಅದೇ, ಬೇಗನೂ ಆಗುತ್ತೆ. 5 ನಿಮಿಷದಲ್ಲಿ ಆಗೋ ಉಂಡೆ ಇದು. ಅವರೆಲ್ಲ ರೆಡಿ ಇಟ್ಕೋಬೇಕು ಅಷ್ಟೇ. ಕೊಬ್ಬರಿ ಎರೆದು ಇಟ್ಕೋಬೇಕು, ಪುಟಾಣಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಎಲ್ಲ ಬೇಗನೆ ಆಗುತ್ತೆ, ಅಷ್ಟೇನು ಡಿಫಿಕಲ್ಟ್ ಏನಿಲ್ಲ. ಇದು ಈಸಿ ಇದೆ. ನೋಡಿ, ಇವಾಗೆಲ್ಲ ಪಾಕ ರೆಡಿಯಾಗಿದೆ. ಇದನ್ನು ನಾವೇನು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಆ ಪಾಕ ಎಲ್ಲ ಸೇರಿಸಿ ನೋಡಿರಿ, ಹಿಂಗೆಲ್ಲ ಸೇರಿಸ್ಕೋಬೇಕ್ರಿ. ಈಗ ಸೇರಿಸ್ಕೊಂಡು ಈಗ ಉಂಡೆ ಕಟ್ಟೋದು. ಈಗ ನೀವು ಒಬ್ಬರೇ ಇದ್ರಪ್ಪ ಅಂದರೆ ಸ್ವಲ್ಪ ಪಾಕ ಹಾಕ್ಕೊಂಡು ಕಟ್ಕೊತ ಹೋಗ್ರಿ. ಯಾಕಂದ್ರೆ ನಾವು ಇಬ್ಬರು ಇದ್ವೆಲ್ಲ ಇಷ್ಟು ಹಾಕಿ ಕಲಿಸ್ಕೊಂಡ್ಬಿಟ್ವಿ ನಾವು. ಈಗ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ಪೌಡ್ರ್ ಸ್ವಲ್ಪ ತೆಕ್ಕೊಂಡು ನಾವು ಇಷ್ಟು ಪಾಕ ಒಂದೊಂದು ಸ್ವಲ್ಪ ಹಾಕ್ಕೊತ ಕಟ್ಕೊತ ಹೋಗೋದು ಉಂಡೆ. ಇದು ಕಟ್ಟೋ ಶೇಪು ಬೇರೆ ಇರುತ್ತೆ, ಸುಮ್ಮನೆ ರೌಂಡ್ ಥರ ಮಾಡಲ್ಲ ಇದು ಉಂಡೆ. ಅಂದರೆ
ಒಂಥರ ತಂಬಿಟ್ಟು ಅಂದರೆ ಥರ ಬೇರೆ ಥರನೇ ಬಟ್ಲು ಥರ ಮಾಡೋ ಉಂಡೆ ಇದು. ಈಗ ಒಬ್ಬೊಬ್ರು ರೌಂಡಾಗಿ ಉಂಡೆ ಕಟ್ತೀವಿ, ಇದು ರೌಂಡ್ ಮಾಡೋಂಗಿಲ್ಲ, ಇದನ್ನು ಬಟ್ಲು ಥರ ಉಂಡೆ ಕಟ್ಟೋದು. ನೋಡಿ ತೋರಿಸ್ತೀವಿ ಯಾವ ಥರ ಮಾಡೋದು ಅಂತ. ನೋಡಿ ಇಷ್ಟೇ ಪಾಕ, ನಾವು ಏನಂದಿಲ್ಲ ಪೌಡ್ರಿಗೆ ಇಷ್ಟು ಪಾಕ ಎಲ್ಲ. ನಾವು 1 kg ಅಷ್ಟು ಉಂಡೆ ಮಾಡಿದ್ವಿ, ಇಷ್ಟೇ ಸ್ವಲ್ಪ ತೊಗೊಂಡು ಈಗ ಕಟ್ತಾಯಿದ್ದೀವಿ. ನೋಡಿ ಈಗ ನೋಡಿ ನಮ್ಮ ಮಮ್ಮಿ ಇವರು, ನಮ್ಮ ಅಮ್ಮನೇ ಎಲ್ಲ ಮಾಡ್ತಾಯಿದ್ರು, ನಾನು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಅವರಿದ್ದರೆ ನನಗೆ ಎಲ್ಲ ಹಬ್ಬ ಮಾಡಿಸ್ಬಿಡ್ತಾರೆ, ಎಲ್ಲ ಉಂಡೆ ಅದು ಮಾಡಿಕೊಟ್ಬಿಡ್ತಾರೆ, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈ ಥರ ಉಂಡೆ ಎಲ್ಲ ಕಲಿಸ್ಕೊಂಡು ಮಾಡೋದಿದು. ಪಾಕ ಎಷ್ಟೆಷ್ಟು ನಾವು ಪಾಕ ಹಾಕ್ಕೊತ ಹೋಗ್ತೀವಲ್ಲ ಆ ಥರ ಕಲಿಸೋದಿದು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಕಟ್ಟೋದು. ನೋಡಿ ಇದು ಉಂಡೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡೋದು ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಇದು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದ ಉಂಡೆ ಅಂತ ನಂತರ ಇದಕ್ಕೆ ತಂಬಿಟ್ಟು ಅಂತ. ನಾವು ಹೆಚ್ಚಾನ ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿರ್ತೀವಿ, ಇದನ್ನು ಬೇರೆ ಹಬ್ಬಕ್ಕೆ ಮಾಡ್ಕೊಳ್ಳೋಂದ್ರೆ ಹಂಗೆ ತಿನ್ನೋದಾದರೆ ಮಾಡ್ಕೋಬೋದು. ನಾಗರ ಪಂಚಮಿಗೆ ವಿಶೇಷವಾದ ಉಂಡೆನಿದು. ನೋಡಿ ಈ ಥರ ಮಾಡಿ ಅದನ್ನು ಬಟ್ಲು ಥರ ಕಟ್ಟಬೇಕು. ಈ ಥರ ರೌಂಡ್ ಮಾಡ್ಕೊಂಡು ನೋಡಿ ಈಗ ನಮ್ಮ ಮಮ್ಮಿ ಕಟ್ಟಿ ತೋರಿಸ್ತಾ ಇದ್ದಾರೆ. ನೋಡಿ ಈ ಥರ ಹಿಂಗೆ ಬಟ್ಲು ಥರ ಮಾಡ್ತಾ ಹೋಗ್ಬೇಕು ಇದನ್ನು. ನೋಡಿ ಒಬ್ಬೊಬ್ಬರೇನು ಮಾಡ್ಕೋಬೋದು, ಆದರೆ ಒಬ್ಬೊಬ್ಬರು ಇದ್ರೆ ಸ್ವಲ್ಪ ಹಿಟ್ಟು ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಒಮ್ಮೆ ಕಟ್ಟೋಕ್ಕಾಗಲ್ಲ, ಬೆಲ್ಲದ ಪಾಕ ಎಲ್ಲ ಹೀರ್ಕೊಂಡು ಬಿಡುತ್ತೆ ಹಿಟ್ಟಲ್ಲಿ. ಅದಕ್ಕೆ ಎಷ್ಟು ಬೇಕಷ್ಟೇ, ನಿಮ್ಮ ಕಡೆ ಎಷ್ಟು ಕಟ್ಟೋಕ್ಕಾಗುತ್ತೆ ಅಷ್ಟೇ ಕಟ್ಕೊತ ಹೋಗ್ಬೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಾಗುತ್ತೆ, ಅದು ಶೇಪ್ ಸುತ್ತ ಚೆನ್ನಾಗಾಗುತ್ತೆ ಉಂಡಿದು. ಹೀಗೆ ಈ ಥರ ಬಟ್ಲು ಥರ ಉಂಡೆ ಆಗುತ್ತೆ. ಸ್ವಲ್ಪ ಕೈಗೆಲ್ಲ ತುಪ್ಪ ಸರ್ಕೊಂಡು ಕಟ್ತಾ ಹೋಗಬೇಕಿದು. ನೋಡಿ ಈ ಥರ ಕಟ್ಟು ಹೋಗೋದು, ಇಷ್ಟೇ ತಂಬಿಟ್ಟು ಉಂಡೆ. ನೋಡಿ ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ತೀನಿ. ನಮ್ಮದು ಹಬ್ಬದ ಈ ರೀತಿ ಎಲ್ಲ ರೆಡಿ ಆಗ್ತಾಯಿದೆ. ಈ ದಿನ ಹಬ್ಬ ಅಲ್ಲ, ಹಿಂಗಾಗಿ ಕೆಲಸ ತುಂಬ ಇರುತ್ತೆ ನಮಗೆ. ನಿನ್ನೆ ನೋಡಿ ಇದು ಬೆಳಗ್ಗೆ ಅವಾಗ 12 ಗಂಟೆಗೆ ಮಾಡೋಕ್ಕೆ ಕೂತಿತ್ತು, ಸಾಯಂಕಾಲ 6 ಗಂಟೆಗೆ ಮುಗಿದಿದೆ. ಯಾಕಂದರೆ 2 ಥರದ ಉಂಡೆ ಚಕ್ಲಿ ಎಲ್ಲ ಮಾಡ್ಕೊಂಡು ಹೋದ್ವಿ, ಅದಕ್ಕೆ 6 ಗಂಟೆ ಆಗಿತ್ತು ನಾವು ಕೆಲಸ ಮುಗಿಸ್ದಾಗ. ಇಬ್ಬರಿದ್ರೆ ಇಷ್ಟೊತ್ತಾಗಿದೆ ನೋಡಿ, ಯಾಕೆ ಟೈಮ್ ಜಾಸ್ತಿ ಇಲ್ಲಲ್ಲ, ಅದಕ್ಕೆ ಹೀಗಾಗಿ ಎಲ್ಲ ಮಾಡ್ಕೋಬೇಕಲ್ಲ, ಟೈಮ್ ಒಂದೇ ದಿವಸದಲ್ಲೆಲ್ಲ ಆಗಬೇಕು. ಮತ್ತು ಮಾರ್ಕೆಟೆಲ್ಲ ಹೋಗೋದಿರುತ್ತೆ, ಮತ್ತು ಹೂವೆಲ್ಲ ತೊಗೊಂಡು ಬರೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಂಡೆ. ಈ ಥರ ಹಿಂಗೆ ಬಟ್ಲು ಥರನ ಕಟ್ಕೊತ ಹೋಗೋದು. ಅದು ಬಟ್ಲು ಶೇಪ್ ಮಾಡಿದ್ರೇ ಚೆಂದ ಅನಿಸುತ್ತೆ, ತಂಬಿಟ್ಟು ಉಂಡೆ ಅನಿಸುತ್ತೆ. ಈಗ ರೌಂಡಾಗಿ ಮಾಡಿದರೆ ಅದು ಸರಿ ಅನ್ಸಂಗಿಲ್ಲ, ಹಿಂಗೆ ಬಟ್ಲು ಶೇಪೇ ಮಾಡಬೇಕು ಅಂದರೆ ಚೆಂದ ಕಾಣಿಸುತ್ತೆ. ನೋಡಿ ಈ ಥರ ಕಟ್ಟೋದು ಈಸಿ ಇದೆ ಅದು. ನಾವು ಇಷ್ಟು ಬೇಕಾಗತ್ತೆ, ಇಷ್ಟು ಜನ ಇರ್ತೀವಲ್ಲ, ಅದು ಇಟ್ಕೊಂಡು ತಿನ್ನೋಕ್ಕೂ ಟೇಸ್ಟ್ ಅನಿಸುತ್ತೆ, ಕೆಡಲ್ಲ ಅದೇನು. ಇದು ಹೆಂಗೆ ನಾವು ಹೆಂಗೆ ಕಟ್ಟಿರ್ತೀವಿ, ಆಮೇಲೆ ಆರಿ ಗಟ್ಟಿ ಹಾಕ್ಕೊತಾ ಹೋಗ್ತೇವೆ ಉಂಡೆ ಎಲ್ಲ, ಅಳ್ಳಿಕ್ಕೇನಾಗಲ್ಲ. ನೋಡಿ ನಾನು ಉಂಡೆ ಮಾಡ್ತಾಯಿದ್ದೀನಿ. ಆ ಕಡೆ ಈ ಥರ ಮಾಡಬೇಕು. ಹೇಗೆ ಬನ್ರಿ ನಮಗೆ ಉಂಡೆ ತಿನ್ನಲಿಕ್ಕೆ ಹಬ್ಬದ್ದು. ನೋಡಿ ನಮ್ಮಮ್ಮ ಏನಂತಾರೆ, ನ್ಯಾಚುರಲ್ ಹಾಕ್ಬೇಕು ನಿಮ್ಗೆ, ಅದರಲ್ಲಿ ಹಂಗೆ ತೋರಿಸ್ತಾರೆ ನ್ಯಾಚುರಲ್ ಹಾಕ್ಬೇಕು. ಮನೆಗೆ ಹಬ್ಬಕ್ಕೆ ಉಂಡೆ ತಿನ್ಲಿಕ್ಕೆ ಬನ್ನಿರಿ. ಚಕ್ಲಿ ಮಾಡ್ತೀವಿ, ಶೇಂಗಾದ ಉಂಡೆ ಮಾಡ್ತೀವಿ, ತಂಬಿಟ್ಟು ಉಂಡೆ ಮಾಡ್ತೀವಿ, ಎಲ್ಲ ಹಾಕಿ ನೋಡಿ ಎಲ್ಲ ಮಾಡ್ತೀವಿ. ಬನ್ನಿರಿ ಹಬ್ಬ ಮಾಡೋಣ. ಪಂಚಮಿ ಹಬ್ಬ ಅದೊಂದು ಹಾಡು ಹೇಳಿಸ್ಬೇಕಂತೆ. ಪಂಚಮಿ ಹಬ್ಬ ಉಳಿತಾವ ದಿನ ಅಣ್ಣ ಯಾಕೋ ಕರಿಲಾಕ ಆತ. ಪಂಚಮಿ ಹಬ್ಬ ಉಳಿದಾವ ದಿನ ನಾಲ್ಕ ಅಣ್ಣ ಬರ ಯಾಕೋ ಕರಿಲಾಕ. ಹೊಸ ಸೀರೆಯ ತಂದು ನಮ್ಮ ಅಣ್ಣ ಅಂತ ಚಂದದ ಹಾಡು. ಯೂಟ್ಯೂಬ್ನಾಗ ಹೊಡಿ ಹಾಡೋಣಂತ, ಅದು ಹಾಕೊಂತ ಹಾಡು. ನಾವು ಒರಿಜಿನಲ್ ಹಾಡು ಹಾಕೋದು. ಅದು ಸಣ್ಣ ಕೊಂಚ ಹೋಗ್ಬಿಟ್ಟು ಸಾಕು, ಭಾಳ ದುಡ್ಡು ಬೇಡ. ಏನು ದುಡ್ಡು ಮನೇಲಿ ಅವನಿಗೆ ಅವನು ಇದು ಉದ್ದುದಾಗ್ಲಿಕ್ಕತ್ತೀವಿ. ಅದಕ್ಕೆ ಈಗ ರೌಂಡ್ ಮಾಡ್ಲಿಕ್ಕತ್ತೀನಿ ನೋಡಿ, ಹಂಗಾಗಿ ಅಂತ ನೋಡಿ.
ನೋಡಿ ಈ ಥರ ಆಗಿ ಎಷ್ಟು ಚೆನ್ನಾಗಿ ಮೃದು ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮುರಿದು ಬರುತ್ತೆ. ಈಸಿ ಇದು ಮಾಡೋದು, ಟೇಸ್ಟ್ ಆಗುತ್ತೆ ನೋಡಿ. ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ. ಎಲ್ಲರಿಗೂ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೇಲಿ ಯಾವ ಥರದ್ದು ಉಂಡೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ಯಾರ್ಯಾರು ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಶೇಂಗಾ ಉಂಡೆ ಅಂದರೆ ಕಡಲೆ ಬೀಜದ ಉಂಡೆ ನಾವು ಯಾವ ಥರ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.